ಫಿಶ್ ಫ್ರೈ ಮಾಡೋಣ ಅಂತ ಹೊರಟೆ. ನನಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ನಮ್ಮಮ್ಮ ಬಂದು ಕೈ ಕೊಯ್ಕೊಂಡ್ಬಿಟ್ಟಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹರ್ಚ್ಕೊಟ್ರು. ಆದರೆ ಈ ಜಾರ್ ಕ್ಲೀನ್ ಮಾಡ್ತಾ ಇರುವಾಗ ರೇಕಲ್ಲಿ ಕೈ ಹೋಗ್ಬಿಟ್ಟು ಕಟ್ಟಾಗ್ಬಿಟ್ಟಿದೆ. ಅದಕ್ಕೆ ಫುಲ್ ರಕ್ತ ಸುರಿತಿದೆ. ಸೊ ನಮ್ಮಮ್ಮಗೆ ಏನಂದರೆ ಲೈಟಾಗಿ ಕಟ್ಟಾದರೂ ರಕ್ತ ಸುರಿತಾ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ಏಡ್ ಮಾಡೋಣ ಅಂತ ಅದನ್ನು ಟೈಟಾಗಿ ಹಿಡ್ಕೊಂಡಿದ್ದೀರಿ. ಒಂದು ಸ್ವಲ್ಪ ಬೆಟಾಡಿನೋ ಮತ್ತು ಕಾಟನ್ ಹಾಕಿ ಅದು ಒಂದು ಟೇಪು, ಅದನ್ನು ಕ್ಲಾಟ್ನು ಆಗೋ ಗಂಟ ಅದನ್ನು ಟೇಪ್ ಮಾಡಿದ್ರಿ ಇನ್ನು ಸ್ವಲ್ಪ ಸರಿಯಾಗಿಬಿಡುತ್ತೆ. ಆ ಥರ ಕೈ ಇಕ್ಕೊಂಡು ಮತ್ತೆ ಬಂದು ಅದೇ ಜಾರನ್ನ ಹಿಡ್ಕೊಂಡು ಅದನ್ನೇ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ. ಇದು ನೀರು ಕುದಿಯೋಕ್ಕೋಸ್ಕರ ಯೂಸ್ ಮಾಡೋದು. ನಮ್ಮ ತಮ್ಮ ಅವನು ಬಂದು ನೈಟ್ ಶಿಫ್ಟ್ ಕೆಲಸ ಮಾಡೋದು. ನೈಟಲ್ಲೆಲ್ಲ ಬಂದು ಗ್ಯಾಸ್ ಆನ್ ಮಾಡಿ ಬಿಸಿ ನೀರು ಮಾಡೋಕ್ಕಾಗಲ್ಲ ಅಂಥೇಳಿ ಇದೊಂದು ಇಸ್ಕೊಂಬಿಟ್ಟಿದ್ದಾನೆ. ಇದು ಯಾವುದಿದು ಯಾವ ಕಂಪ್ನಿ, ಯಾವುದೋ ಫೇಬರ್ ಕಂಪ್ನಿ ಅಂತ. ಇದು ಒಬ್ಬರು ಅಸಿಸ್ಟೆಂಟ್ ಇಲ್ಲ, ಎಲ್ಲ ನಾನೇ ಮಾಡಬೇಕು. ಫಿಶ್ ಫ್ರೈ ಮಾಡೋಣ. ಸೊ ಕ್ಯಾಮ್ರಾ ಒಂದು ಕಡೆ ಸಿಕ್ಸ್ಬಿಡ್ತೀನಿ. ಫಸ್ಟು ಫಿಶ್ನ ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ. ಸೊ ನಾನು ರೂಪ್ಚಂದ್ ಫಿಶ್ ತೊಗೊಂಡಿದ್ದೀನಿ. ಇದು ಕಬಾಬ್ ಮಾಡೋಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ. 2 kg ಮೀನು ತಂದಿದ್ದೀನಿ. ನಮ್ಮ ಮನೆಯಲ್ಲಿ ಫಿಶ್ ಅಂದರೆ ಎಲ್ಲರಿಗೂ ಇಷ್ಟ. ಅದು ನಾನು ಮಾಡೋ ಫಿಶ್ ಅಂದರೆ ತುಂಬ ಇಷ್ಟ. ನಾನೇನು ಮಾಡ್ತೀನಿ ಅಂದರೆ ಕ್ಲೀನಾಗಿ ಮಸಾಲ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಒಂದು 2-3 ದಿವಸ ತಿಂತೀರಿ. ಏನಿಲ್ಲ, ತವಾ ಮೇಲೆ ಹಾಕ್ತೀರಿ, ಒಂದು 2 ನಿಮಿಷದಲ್ಲಿ ಆಗಿಬಿಡುತ್ತೆ. ಎಷ್ಟೊತ್ತು ಊಟ ಮಾಡ್ತೀರಿ ಆ ಟೈಮಲ್ಲಿ ಕ್ಲೀನಾಗಿ ಮಾಡ್ಕೊಂಡು ತಿಂತೀರಿ. ಸೊ ಒಂದು ಸರಿ ತೊಗೊಂಡ್ರೆ ಅಟ್ಲೀಸ್ಟು ಒಂದು 2 kg ತರ್ತೀನಿ. 2 kg ತರ್ತೀನಿ. 2-3 ಡೇಸ್ ಆಯ್ತು. ಯಾಕಂದರೆ ನಮ್ಮ ತಮ್ಮಂದಿರೆಲ್ಲ ನೈಟೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅವರು ಅವಾಗ ಹಾಕ್ಕೊಂಡಿರ್ತಾರೆ, ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾನಿದು ಕಲ್ತಿದ್ದೇನೆ ಅಂದರೆ ನಮ್ಮ ನಡವತಿಯಲ್ಲಿ, ನಾವಿರೋದು ನಡವತಿ ಹೊಸಕೋಟೆಯಲ್ಲಿ. ಸೊ ಅಲ್ಲಿ ಒಂದು ವೈನ್ ಶಾಪ್ ಇದೆ. ಅಲ್ಲೊಂದು ಬಾರಲ್ಲಿ ರವೀಣ ಅಂತ ಒಬ್ರು ಇದ್ದಾರೆ. ಅವ್ರ ಹತ್ರ ಕಲ್ತಿರೋದು. ಆ್ಯಕ್ಚುಲಿ ನಾವು ಕೆಲಸ ಮುಗಿಸ್ಕೊಳ್ಳೋಷ್ಟರಲ್ಲಿ ಯಾವಾಗೂ 7 o'clock ಆಗಿಬಿಡುತ್ತೆ. ಸೊ 7 ಗಂಟೆ ಮೇಲಿದ್ರೆ ಆ ಮೀನು ಸಿಗಲ್ಲ. ಅಲ್ಲಿ ಫಿಶ್ ಕಬಾಬ್ ಸಿಗಲ್ಲ, ತವಾ ಮೇಲೆ ಹಾಕೋ ಫಿಶ್ ಕಬಾಬ್ ಸಿಗಲ್ಲ, ಖಾಲಿ ಆಗಿಬಿಡುತ್ತೆ. ಅದರಿಂದ ನಾವೇನು ಮಾಡಿದ್ರೆ, 1 ವಾರ ಹೋದ್ರೆ 2 ವಾರ ಹೋದರೆ 1 ತಿಂಗಳು ಹೋದೆ, ಆಮೇಲೆ ಆಗಿಲ್ಲ, ಆಗೋ ಕಷ್ಟ ಇಲ್ಲ ಅಂತ ಬಿಟ್ಟು ನೋಡಿಕೊಂಡು ನಾವೇ ಮಾಡೋದು ಶುರು ಮಾಡ್ಕೊಂಬಿಟ್ಟೆ. ಅಲ್ಲಿಂದ ನಮ್ಮ ವೈಫು ಯಾಕೆ ಆಚೆ ಹೋಗಿ ತಿನ್ನೋದು. ಸೊ ನಾರ್ಮಲಿ ಒಂದು ತೇಜು ಮಸಾಲೆ ಯೂಸ್ ಮಾಡೋದು. ತೇಜು ಕರಿ ಮಸಾಲ ಇದೆ, ಫ್ರೆಶ್ ಕರಿ, ತೇಜು ಕಬಾಬ್ ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಚ್ಕೊಂಡಿದ್ದೀನಿ. ಆಮೇಲೆ ನಾರ್ಮಲ್ ಮಸಾಲಗಳು, ಅರಿಶಿನ, ಚಿಲ್ಲಿ ಪೌಡ್ರು, ಪೆಪ್ಪರು, ವೈಟ್ ಪೆಪ್ಪರು, ಗರಂ ಮಸಾಲ. ಇದು ಮನೆಯಲ್ಲೇ ನಾವೇ ಫ್ರೈ ಮಾಡಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಮಾಡಿರೋಂಥ ಮಸಾಲೆಗಳು. ಅದರಿಂದ ಮಾಡೋಣ. ಸೊ ಏನಪ್ಪ ಇದು ಮನೆ ಮಾರ್ಕೆಟ್ ಮಸಾಲ ಯೂಸ್ ಮಾಡಿಬಿಟ್ಟು ನನ್ನ ರೆಸಿಪಿ ಅಂತೀನಿ ಅಂದ್ಕೊಳ್ತೀರಾ? ಇಲ್ಲ, ಇದರಲ್ಲಿ ಲಾಸ್ಟಲ್ಲಿ ಒಂದು ಸೀಕ್ರೆಟ್ ರೆಸಿಪಿ ಒಂದಿದೆ. ಅಂದರೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಮಸಾಲ, ಮೇಯ್ನ್ಲಿ ಫಿಶ್ಗೋಸ್ಕರ. ಸೊ ನಾವು ರೆಗ್ಯುಲರಾಗಿ ಫಿಶ್ ತಿನ್ನೋದ್ರಿಂದ ನಾನು ಏನು ಮಾಡ್ತೀನಿ, ಎವ್ರಿ ಟೈಮ್ ಅದನ್ನ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಟೈಮ್ ಒಂದು 5-6 ಸರಿ ಬರೋಷ್ಟು ಮಸಾಲ ರುಬ್ಬಿಟ್ಟು ಫ್ರಿಜ್ಜಲ್ಲಿ ಮಾಡಿಟ್ಬಿಟ್ಟಿರ್ತೀನಿ. ಆ ಮಸಾಲ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ನಾವು ಈ ಕಬಾಬಲ್ಲಿ ಮೊಟ್ಟೆ ಹಾಕಲ್ಲ. ಮೊಟ್ಟೆ ನಾರ್ಮಲಿ ಡೀಪ್ ಫ್ರೈ ಮಾಡಿದ್ರೆ ಮೇಲೆ ಒಂದು ಕೋಟಿಂಗ್ ಇರಲಿ ಅಂತ ಹೇಳ್ಬಿಟ್ಟು ಅದಾಗ್ತಾರೆ ಮೊಟ್ಟೆ. ಬಟ್ ನಾವಿಲ್ಲಿ ತವಾ ಮೇಲೆ ಮಾಡೋದ್ರಿಂದ ನಮಗೆ ಸ್ವಲ್ಪ ನಾನ್ ಸ್ಟಿಕ್ಕಿ ಆಗಬೇಕು.
ಪ್ಲಸ್ ನಮಗೆ ಮೇಲೆ ಒಂದು ಎಕ್ಸ್ಟ್ರಾ ಕೋಟಿಂಗ್ ಮೊಟ್ಟೆದು ಲೇಯರು ಬರೋ ಅವಶ್ಯಕತೆ ಇಲ್ಲ. ಸೊ 2 ಕಬಾಬ್ ಮಸಾಲ, ಇದೊಂದು ಫಿಶ್ ಮಸಾಲ ಹಾಕಿದ್ದೀರಿ, ಫಿಶ್ ಕರಿ ಮಸಾಲ. ಸೊ ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ಹತ್ರ 1.5 ಕಿಲೋ ಫಿಶ್ ಇದೆ, 1.5-2 ಕಿಲೋ ಅಷ್ಟು ಫಿಶ್ ಇದೆ. ಸೊ ಅದರಲ್ಲಿ 3 ಪ್ಯಾಕೆಟ್ ಮಸಾಲ ಹಾಕಿದ್ದೀನಿ, ಒಂದು 2-2.5 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿನ. ಸೊ ನಮಗೆ ಸ್ಪೈಸಿ ಬೇಕಂದರೆ ಆಲ್ರೆಡಿ ನಾನು ಮಾಡಿರೋ ಮಸಾಲಲ್ಲಿ ನಾನು ಸ್ಪೈಸ್ ಇರುತ್ತೆ, ಸೊ ಲೈಟಾಗಿ ಸ್ವಲ್ಪ ತೊಗೊಳ್ತೀನಿ. ಪ್ಲಸ್ ಈ ಮಿಕ್ಸ್ಡ್ ಮಸಾಲ ಒಂದು ಸ್ವಲ್ಪ ತೊಗೊಳ್ಳೋಣ. ಸ್ವಲ್ಪ ವೈಟ್ ಪೆಪ್ಪರ್ ಪೌಡರ್, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಆಮೇಲೆ ಉಪ್ಪು, ರುಚಿಗೆ ತಕ್ಕಂತೆ ಉಪ್ಪು. ನಾನು ರೆಗ್ಯುಲರಾಗಿ ಮಾಡೋದ್ರಿಂದ 1 kgಗೆ ಆಲ್ಮೋಸ್ಟು ನಾನು ಇದ್ರ ಲೆಕ್ಕ ತೊಗೊಳೋದು ಸಾಕಾಗತ್ತೆ ಇಷ್ಟು. ಇದರಲ್ಲಿ ಸೊ ಇದು ನಾನು ಮಾಡಿರೋಂಥ ಮಸಾಲ. ಸೊ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ನೀರಲ್ಲಿ ಕುದಿಸಿ ಬೇರೆ ಮಸಾಲೆಗಳನ್ನೆಲ್ಲ ತವ ಮೇಲೆ ರೋಸ್ಟ್ ಮಾಡಿ ಅದರದ್ದೊಂದು ಪೇಸ್ಟ್ ಮಾಡಿರೋದಿದು. ಸೊ ಮೇನ್ ಟೇಸ್ಟ್ ಬಂದು ಇದೇ ಕೊಡೋದು. ಸೊ ಇದು ಆಲ್ಮೋಸ್ಟ್ ಆಗೋಗ್ಬಿಟ್ಟಿದೆ, ಮತ್ತೆ ಮಾಡಬೇಕು ಅನಿಸುತ್ತೆ. ಹುಣಸೆ ರಸ, ಇದರಲ್ಲಿ ನೀರು ಯೂಸ್ ಮಾಡಿಲ್ಲ, ಹುಣಸೆಹಣ್ಣ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ನೀರು ಹಾಕಿದ್ರೆ ಏನಾಗ್ಬಿಡುತ್ತಂದರೆ ನೀರಾಗ್ಬಿಡುತ್ತೆ, ಮಸಾಲ ಅಂಟಲ್ಲ. ಅದಕ್ಕೆ ಸ್ವಲ್ಪ ನಾವು ಎಣ್ಣೆ ಹಾಕ್ತೀರಿ. ಎಣ್ಣೆ ಹಾಕ್ಬಿಟ್ಟು ಮೊಟ್ಟೆ ಹಾಕಿಲ್ಲಲ್ಲ, ಅದರಿಂದ ಎಣ್ಣೆ ಹಾಕೋದು. ಸೊ ಕ್ಲೀನಾಗಿ ಈ ಥರ ಮಸಾಲೆನ ಕ್ಲೀನಾಗಿ ಮಿಕ್ಸ್ ಮಾಡಿದ್ವಿ. ನಾನು ಬಂದಿದೆ ಅಮ್ಮ, ನಮ್ಮಮ್ಮಗೆ ಇವಾಗ ಕೈ ಕಟ್ಟಾಗಿತ್ತು, ಮತ್ತೆ ಬಂದಿದ್ದಾರೆ ಕಿಚನ್ಗೆ. ನಾನು ಒಬ್ಬನೇ ಮಾಡೋದು ನೋಡೋಕ್ಕಾಗ್ದಿರ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಇವಾಗಲ್ಲೇ ಮಸಾಲೆ ರುಬ್ಬಾಯ್ತು, ಕ್ಲೀನಾಗಿ ಮಿಕ್ಸ್ ಆಯಿತು ನೋಡಿ ಈ ಥರ. ಸೊ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊತೀನಿ. ಜಾಸ್ತಿ ನೀರು ಹಾಕಲ್ಲ, ನೀರಂದರೆ ನೀರಲ್ಲ, ಹುಣಸೆ ರಸ. ನೀರಲ್ಲಿ ಹುಣಸೆ ರಸ ಯೂಸ್ ಮಾಡ್ತೀರಿ. ಹುಣಸೆಹಣ್ಣ ನೆನೆಸಿಕ್ಬಿಟ್ಟು ಇಕ್ಕಿದ್ದೀರಿ ಬಿಸಿ ನೀರಲ್ಲಿ. ಸೊ ಆಗಿದೆ. ಸೊ ಇದನ್ನು ನಾನು ಲೈಟಾಗಿ ಟೇಸ್ಟ್ ಮಾಡಿ ನೋಡ್ತೀನಿ ಉಪ್ಪೆಲ್ಲ ಹೆಂಗಿದೆ ಅಂತ. ಇವಾಗ ಇದರಲ್ಲಿ ಉಪ್ಪು ಜಾಸ್ತಿ ಅನಿಸಿದೆ, ಅದರ ಮೀನು ಜೊತೆ ಮಿಕ್ಸ್ ಆಗಿದ್ದೆ ಎಲ್ಲ ಸರಿ ಆಗುತ್ತೆ. ಸೊ ವಾಶ್ ಮಾಡಿಕ್ಕಿರೋ ಮೀನು ಇದರಲ್ಲಿ ಹಾಕೋಣ. ಹಾಕ್ಬಿಟ್ಟು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡೋಣ. ಅಟ್ಲೀಸ್ಟ್ ಇದನ್ನು ಒಂದು 2 ಅವರ್ ಫ್ರಿಜ್ಜಲ್ಲಿ ಇಕ್ಕಿದ್ರೆ ಕ್ಲೀನಾಗಿ ಮಸಾಲೆ ಎಲ್ಲ ಮಾಂಸದಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ನಾವು ಪೇಷನ್ಸ್ ಇಲ್ಲ, ಇವಾಗ ಮಾಡಿ ಸ್ವಲ್ಪ ಹೊತ್ತರಲ್ಲೇ ಮಾಡಿ ತಿನ್ಕೊಂಡ್ಬಿಡ್ತೀರಿ. ಆದರೆ ಫ್ರಿಜ್ಜಲ್ಲಿ ಇಟ್ಟಿರ್ತೀರಲ್ಲ, ನಾಳೆ ಮಾಡೋದಂತೂ ಇದ್ರಲ್ಲಿ ಬರೋ ಟೇಸ್ಟೇ ಬೇರೆ. ಅಯ್ಯೋ ಬಿದ್ದುಬಿಡ್ತು. ಸರಿ, ಈ ಥರ
ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀರಿ. ಸೊ ನನಗೆ ಅನ್ಸೋ ಥರ ಇತ್ತು ಮ್ಯಾಕ್ಸಿಮಮ್ 2 ಸರಿ ಬರ್ಬೋದು ಅಷ್ಟೇ ನಮ್ಮ ಮನೆಯಲ್ಲಿ ತಿನ್ನೋದು ನೋಡಿದ್ರೆ. ನಾವೆಲ್ಲ ನಮ್ಮ ಮನೇಲಿ ಸ್ವಲ್ಪ ನಾನ್ ವೆಜ್ ಪ್ರೇಮಿಗಳು ಜಾಸ್ತಿ. ವೆಜ್ ಅವ್ರು ಯಾರಾದರೂ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾನಂತೂ ತುಂಬ 3 ಸರಿ ಸಿಕ್ಬಿಟ್ರೆ ದಿನಕ್ಕೆ ತುಂಬ ಸಂತೋಷ. ಅಟ್ಲೀಸ್ಟ್ 1 ಸರಿ ಆದರೂ ಇರಲೇಬೇಕು, 1 ಸರಿ ಆದರೂ ಮಿನಿಮಮ್ ಇರಲೇಬೇಕು. ಸೊ ನಮ್ಮ ಮನೆಯಲ್ಲೂ ಅಷ್ಟೇ, ಯಾವ ಈ ದಿನ ಆ ದಿನ ಅಂತೆಲ್ಲ ನೋಡಲ್ಲ. ಪೂಜೆ ಗೀಜೆ ಎಲ್ಲ ಮಾಡ್ತೀರಿ, ಬಟ್ ನಾನ್ ವೆಜ್ ತಿನ್ನೋದ್ರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಪೂಜೆ ಗೀಜೆ ಮುಗಿಸ್ಕೊಂಡು ನಾನ್ ವೆಜ್ ತಿನ್ಬೋದು, ತೊಂದರೆ ಇಲ್ಲ. ನಾವು ಫಾಲೋ ಮಾಡೋದು ನಮ್ಮ ಮನೇಲಿ. ಸೊ ಫಿಶ್ ಜೊತೆ ಏನು ಮಾಡೋಣ ಅಂತ ನೋಡಿದ್ರೆ ಫ್ರಿಜ್ಜಲ್ಲಿ ಬ್ರಾಕ್ಲಿ ಇತ್ತು. ಸೊ ಇದು ಬ್ರಾಕ್ಲಿ ಹೋದ ವಾರ ತಂದಿದ್ದೆ ಸಂತೆಯಿಂದ. ಸೊ ಫ್ರಿಜ್ಜಲ್ಲಿ ಹಂಗೆ ಇಟ್ಬಿಟ್ರಿ. ಶನಿವಾರ ಭಾನುವಾರ ಊರು ಸುತ್ತಕ್ಕೆ ಹೋಗ್ಬಿಟ್ರಿ, ಫ್ರಿಜ್ಜಲ್ಲಿ ಹಂಗೆ ಬ್ರೌನ್ ಎಲ್ಲೋ ಆಗಿಬಿಡ್ತು. ಇದು ನಮ್ಮಮ್ಮ ನೋಡಿ ನೋಡಿ ಬೈತಾ ಇದ್ರು. ಅದಕ್ಕೆ ನಾನೇನು ಮಾಡಿದೆ, ಸರಿ ಬೈಸ್ಕೊಳೋ ಬದಲು ಮಾಡಿಬಿಡೋಣ ಅಂಥೇಳಿ ಎತ್ತಿ ಅದನ್ನ ಕ್ಲೀನಾಗಿ ಎಲ್ಲೋ ಇರೋ ಪಾರ್ಟ್ನ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಮೇಲೆ ಇರೋ ಒಣಗಿರೋದೆಲ್ಲ ಉದುರಿಸಿ ಸೊ ಕ್ಲೀನಾಗಿ ಅದನ್ನ ಬಿಡಿಸ್ಕೊತಾ ಇದ್ದೀನಿ. ಸೊ ನಮ್ಮ ವೈಫಿಗೆ ತುಂಬ ಇಷ್ಟ ಇದು. ಸೊ ನಾವು ಈ ಬ್ರಾಕೊಲಿ ನಾರ್ಮಲಾಗಿ ನೋಡಿ ಅದ್ರ ವಾಸನೆ ಮತ್ತು ಅದು ನೀರಲ್ಲಿ ಬಾಯ್ಲ್ ಮಾಡಿದ್ರೆ ಫ್ರೈ ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ತಿನ್ನಲ್ಲ. ಆದರೆ ಇದು ಕ್ಲೀನಾಗಿ ಮಾಡಿದ್ರೆ ಯೂಟ್ಯೂಬಲ್ಲಿ ರೆಸಿಪಿ ನೋಡಿರಿ, ಒಳ್ಳೆ ರೆಸಿಪೀಸ್ ಇದೆ. ಸೊ ನಾನು ಅದೇ ಥರ ಒಂದು ಮಲಾಯಿ ಬ್ರಾಕೊಲಿ ಅಂತೇಳ್ಬಿಟ್ಟು ಒಂದು ನೋಡಿದೆ, ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಇದನ್ನ ಕ್ಲೀನಾಗಿ ಕಟ್ ಮಾಡಿ ಒಲೆ ಮೇಲೆ ಬಿಸಿ ನೀರು ಇಕ್ಬಿಟ್ಟು ಚೆನ್ನಾಗಿ ಕುದಿಸಿ ಸಾಫ್ಟ್ ಮಾಡಬೇಕು. ಫುಲ್ ಸಾಫ್ಟ್ ಆಗಿದ ತಕ್ಷಣ ಮ್ಯಾರಿನೇಟ್ ಮಾಡಿ, ಸೊ ಮೀನನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀರಿ, ಬ್ರಾಕೊಲಿನ ಬಂದು ಕುದಿಯೋಕ್ಕೆ ಇಟ್ಟಿದ್ದೀರಿ. ಆ ಗ್ಯಾಪಲ್ಲಿ ಸ್ವಲ್ಪ ನಾನು ಆಫೀಸ್ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ನನ್ನ ಮಗ ಬೇರೆ ಮಲಗಿದ್ದಾನೆ ಇವಾಗ, ಅವನಿದ್ರೆ ಕೆಲಸ ಮಾಡೋಕ್ಕಾಗಲ್ಲ. ಪಪ್ಪ ಅಂತ ಇಲ್ಲಿ ಅಲ್ಲಿ ಸುತ್ತಾಡ್ತಾ ಇರ್ತಾನೆ. ಇಲ್ಲೋಗೋಣ ಅಲ್ಲೋಗೋಣ ಅಂತಾನೆ. ಊರು ಸುತ್ತೋದ್ರಲ್ಲಿ ನಂಬರ್ 1. ಸೊ ಮಲಾಯಿ ಬ್ರಾಕೊಲಿ ಮಾಡೋಕ್ಕೋಸ್ಕರ ನಾನು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಅದನ್ನ ಕ್ಲೀನಾಗಿ ಅದ್ರ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಅದನ್ನ ಕ್ಲೀನಾಗಿ ಫೈನಾಗಿ ಚಾಪ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮಲಾಯಿ ಬ್ರಾಕೊಲಿಗೋಸ್ಕರ ಒಂದು ಪಾತ್ರೆಯಲ್ಲಿ ಕಾಜು ಪೇಸ್ಟ್ ತೊಗೊಳ್ಳೋಣ, ಸ್ವಲ್ಪ ಗೋಡಂಬಿ ಪೇಸ್ಟು, ಮತ್ತು ಅದ್ರಲ್ಲಿ ಸ್ವಲ್ಪ ಮೊಸರು, ಆಮೇಲೆ ಅದರಲ್ಲಿ ಉಪ್ಪು, ಖಾರ ಪುಡಿ, ಪೆಪ್ಪರು, ವೈಟ್ ಪೆಪ್ಪರು, ಸ್ವಲ್ಪ ಮಸಾಲ ಹಾಕ್ತೀನಿ ಟೇಸ್ಟ್ಗೋಸ್ಕರ. ಸೊ ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಕೈಯಿಂದ ಕಲಿಸ್ಬಿಟ್ಟು ಪೇಸ್ಟ್ನ ಫುಲ್ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿದ ತಕ್ಷಣ ಅದರಲ್ಲಿ ಫುಲ್ ಬ್ರಾಕೊಲಿ ಹಾಕಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ಗೋಸ್ಕರ ಅದನ್ನು ಪಕ್ಕಕ್ಕೆ 20 ನಿಮಿಷ ಬಿಡೋಣ. ಆಮೇಲೆ ಇನ್ನೊಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಆ ಗಾರ್ಲಿಕ್ನ ಹಾಕ್ಬಿಟ್ಟು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಬೆಳ್ಳುಳ್ಳಿನ ರೋಸ್ಟ್ ಮಾಡಿ, ಆಮೇಲೆ ಮ್ಯಾರಿನೇಟ್ ಮಾಡಿರೋ ಬ್ರಾಕೊಲಿನ ಒಂದೊಂದೇ ಹಾಕ್ಬಿಟ್ಟು ತವ ಮೇಲೆ ಇಕ್ಕಿ ಅದನ್ನ ಪ್ಯಾನ್ ಮೇಲೆ ರೋಸ್ಟ್ ಮಾಡ್ತೀನಿ. ಸೊ ಅವನ್ ಇದ್ದರೆ ಅವನಲ್ಲಿ ಮಾಡ್ಕೊಬೋದು, ಅವನ್ ಇಲ್ಲ ಅಂದರೆ ಈ ಥರ ಪ್ಯಾನ್ ಮೇಲೆ ಮಾಡ್ಕೊಬೋದು. ಅದನ್ನು ತಿರ್ಸಿ ಈ ಕಡೆ ತಿರ್ಸಿ ಅದನ್ನ ಗೋಲ್ಡನ್ ಬ್ರೌನ್ ಆಗೋ ಗಂಟ ಅದನ್ನು ಕ್ಲೀನಾಗಿ ಅದನ್ನು ರೋಸ್ಟ್ ಮಾಡಿ. ಅದೇ ಥರ ಮೀನನ್ನ ಸಹ ಮ್ಯಾರಿನೇಟ್ ಮಾಡಿರೋ ತವ ಮೇಲೆ ಎಣ್ಣೆ ಹಾಕಿ ಕ್ಲೀನಾಗಿ ತವ ಮೇಲೆ ಅದನ್ನು ಫ್ರೈ ಮಾಡಿ ಕಮ್ಮಿ ಎಣ್ಣೆ. ಸೊ ಫೈನಲಿ ಫಿಶ್ಶು ಬ್ರಾಕೊಲಿ ರೆಡಿಯಾಗಿದೆ. ಇದೇ ನಮ್ಮ ಮಧ್ಯಾಹ್ನ ಊಟ. ನಾನು ನನ್ನ ವೈಫ್ ಇಬ್ಬರು ಮಸ್ತಾಗಿ ಊಟ ಮಾಡ್ತೀರಿ. 전화래요?
free photo. Mommy, give me.